ನಾಟಿ ಕೋಳಿ ಹೋಗ್ತಿರುತ್ತೆ, ಅದರ ಕಾಲಿಗೆ ಒಂದು ಹಾವು ಕಚ್ಬಿಡುತ್ತೆ. ಸೊ ಆ ಕೋಳಿ ಓಡ್ ಹೋಗಿ ತನ್ನ ಗೆಳೆಯರಿಗೆ ಎಲ್ರಿಗೂ ಕೂಡ ಹೇಳುತ್ತೆ, ನನ್ನ ಕಾಲಿಗೆ ಹಾವು ಕಚ್ಬಿಡ್ತು ಅಂತ. ಸೊ ಆ ಗೆಳೆಯರೆಲ್ಲರೂ ಕೂಡ ಇದು ಕೊಳ್ಕೊಂಡ್ಲ ಹಾವು, ಇದು ಕಚ್ಬಿಟ್ಟಿದ್ರೆ ಮತ್ತೆ ಎಲ್ಲ ಕೊಳ್ತು ಬಿಡುತ್ತೆ, ನಮ್ಮ ಮಕ್ಳಿಗೆಲ್ಲ ಇನ್ಫೆಕ್ಷನ್ ಆಗ್ಬಿಡುತ್ತೆ, ನೀನ್ ನಮ್ ಜೊತೆ ಇರಬೇಡ, ಹೆಂಗಿದ್ರು ಸಾಯ್ತೀಯ, ಸ್ವಲ್ಪ ದೂರ ಹೋಗಿ ಸಾಯಿ ಅಂತ. ಸೊ ಆ ಕೋಳಿ ಬಹಳ ಬೇಜಾರಲ್ಲಿ, ಹಾವು ಕಚ್ತು ಅನ್ನೋದಕ್ಕಿಂತ ತನ್ನವರೇ ತನಗೆ ಹತ್ರ ಸೇರಿಸಿಲ್ಲ ಅನ್ನೋ ಒಂದು ನೋವಿನಲ್ಲಿ ನಡ್ಕೊಂಡು ಹೋಗುತ್ತೆ, ಪಕ್ಕದ ಊರಿಗೆ ಹೋಗುತ್ತೆ. ಇವರೆಲ್ಲ ಅನ್ಕೊಂತಾರೆ ಆ ಕೋಳಿ ಹಾವು ಕಚ್ಚಿದೆ, ಎಷ್ಟೊತ್ತಿಗೆ ಸತ್ತೋಗಿರುತ್ತೆ ಅಂತ. ಒಂದ್ 2-3 ವಾರ ಆದ್ಮೇಲೆ ಒಂದು ಪಾರಿವಾಳ ಊರಿಂದ ಹಾರ್ ಬಂದು ಈ ಕೋಳಿಗಳಿಗೆ ಹೇಳುತ್ತೆ, ನಿಮ್ಮ ತಂಗಿ ಇನ್ನೂ ಸತ್ತಿಲ್ಲ, ಅವಳ ಕಾಲಿಗೆ ಹಾವು ಕಚ್ಚಿತ್ತಲ್ಲ, ಅವಳ ಕಾಲ್ ಕಟ್ಟಾಗಿದೆ, ಬಟ್ ಅವಳು ಇನ್ನೂ ಬದುಕಿದ್ದಾಳೆ, ತುಂಬಾ ನರಳ್ತಿದ್ದಾಳೆ, ಸೊ ನೀವೆಲ್ಲರೂ ಅವಳಿಗೆ ಹೋಗಿ ಸಹಾಯ ಮಾಡಿದ್ರೆ ಅವಳು ಬದುಕಬಹುದು ಅಂತ. ಇವರೆಲ್ಲರೂ ಏನ್ ಹೇಳ್ತಾರೆ, ನಾನು ಮೊಟ್ಟೆ ಇಡಬೇಕು, ನನ್ನ ಮಕ್ಕಳಿಗೆ ನಾನು ಅಕ್ಕಿ ಕಾಳುಗಳನ್ನ ಹೆಕ್ಕಿ ಕೊಡ್ಬೇಕು, ಅದು ಇದು ರೀಸನ್ಸ್ ಹೇಳಿ ಯಾರು ಹೋಗಲ್ಲ ಆ ಕೋಳಿಯನ್ನ ನೋಡೋಕೆ. ಇನ್ನೊಂದ್ 2 ವಾರ ಬಿಟ್ಟು ಆ ಪಾರಿವಾಳ ಮತ್ತೆ ಹಾರು ಬರುತ್ತೆ, ನಿಮ್ಮ ತಂಗಿಯ ಸ್ಥಿತಿ ಬಹಳ ಗಂಭೀರವಾಗಿದೆ, ಅವಳು ಇನ್ನೇನು ಸತ್ತೇ ಹೋಗಿದ್ದಾಳೆನೋ, ದಯವಿಟ್ಟು ನೀವೆಲ್ಲ ಹೋಗಿ ನೋಡಿ ಅಂತ. ಅವಾಗ ಇವ್ರಿಗೆಲ್ಲ ಅನ್ಸುತ್ತೆ ಸತ್ತೋಗ್ಬಿಟ್ಟಿದ್ದಾಳೆನೋ, ನೋಡೋಣ ಅಂತ ಹೇಳಿ ಎಲ್ರು ಕೂಡ ಮೊಟ್ಟೆ ಇಡೋದನ್ನ ಬಿಡ್ತಾರೆ, ಮಕ್ಕಳನ್ನ ನೋಡ್ಕೊಂತಿದ್ದವರು ಕೋಳಿ ಮರಿಗಳನ್ನೆಲ್ಲ ಬಿಟ್ಟು ಓಡ್ ಹೋಗ್ತಾರೆ. ಒಂದು ಗುಹೆಯಲ್ಲಿ ಆ ಕೋಳಿ ಸತ್ತು ಬಿತ್ತಿರುತ್ತೆ. ಬದುಕಿದ್ದಾಗ ಯಾರು ಹೋಗ್ಲಿಲ್ಲ, ಬಟ್ ಸತ್ತ ಮೇಲೆ ಬಂದು ಹೋದ್ರು. ಸೊ ನಿಮ್ ಜೀವನದಲ್ಲೂ ನೀವು ಒಂದನ್ನ ಅರ್ಥ ಮಾಡ್ಕೋಬಿಡಿ, ನೀವು ಕಷ್ಟದಲ್ಲಿ ಇದೀವಿ ಅಂತ ಯಾರು ಬರೋದಿಲ್ಲ. ಒಂದ್ ದಿವಸ ಸತ್ತಾಗ ಅಮೆರಿಕದಲ್ಲಿ ಇದ್ರು ಬರ್ತಾರೆ. ಅಂಡ್ ಎರಡನೇದು, ನಾವ್ ಯಾರ್ಯಾರು ಪ್ರೀತಿಸಿದ್ರೆ ಅವ್ರನ್ನ ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ. ಸತ್ ಮೇಲೆ ಆಳೋದು ದೊಡ್ಡದಲ್ಲ, ಬದುಕಿದ್ದಾಗ ಅವ್ರ ಜೊತೆ ಚೆನ್ನಾಗಿರ್ಬೇಕು.